ಅವರ ಕ್ಷೇತ್ರದಲ್ಲಿ 165 ಎಕರೆ ಕೃಷಿ ಭೂಮಿಗೆ ಸರ್ಕಾರ ಕೈ ಹಾಕಿದೆ. ಮಾಜಿ ಸಿಎಂ ಕ್ಷೇತ್ರದಲ್ಲಿ ಕೃಷಿ ಭೂಮಿಗೆ ಸರ್ಕಾರ ಕೈ ಹಾಕಿದೆ. ಸಿದ್ದರಾಮಯ್ಯ ಪ್ರತಿನಿಧಿಸುವಂತಹ ವರುಣಾ ಕ್ಷೇತ್ರದ ಮರಸೆ ಮದರಗಳ್ಳಿ ಗ್ರಾಮ ಬಿಡದಿ ಟೌನ್ಶಿಪ್ ಬೆನ್ನಲ್ಲೇ ಮೈಸೂರಲ್ಲೂ ಕೂಡ ರೈತರ ಭೂಮಿಗೆ ಕಣ್ಣು ಹಾಕಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಕೈಗಾರಿಕೆ ನಿರ್ಮಾಣ ಮಾಡೋದಕ್ಕೆ ಫಲವತ್ತಾಗಿರುವಂತಹ 165 ಎಕರೆ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗ್ತಾ ಇದೆಯಾ? ಮೈಸೂರು ವಿಮಾನ ನಿಲ್ದಾಣ ಸಮೀಪ ಮರ್ಸೆ ಗ್ರಾಮದ ಜಮೀನಿದು. ಇದೆಲ್ಲವೂ ಫಲವತ್ತಾಗಿರುವಂತಹ ಭೂಮಿ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಡಕೆ, ಬಾಳೆ, ತೆಂಗು, ಭತ್ತ ಇದೆಲ್ಲ ಸೇರಿದಂತೆ ಅನೇಕ ಬೆಳೆಗಳನ್ನು ರೈತರು ಬೆಳೆದಿದ್ದಾರೆ. ಹೀಗಾಗಿ ರೈತರು ಭೂಮಿ ಬಿಟ್ಕೊಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. KIADB ಮುಂದೆ ಭೂಮಿ ಬಿಟ್ಕೊಡೋದಿಲ್ಲ ಅಂತ ರೈತರು ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ. ಇದು ಫಲವತ್ತಾಗಿರುವಂತಹ ಭೂಮಿ, ಈ ಭೂಮಿಯನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ಬೇರೆಡೆಗೆ ನಿರ್ಮಾಣ ಮಾಡ್ಕೊಳ್ಳಿ, ಬೇಡ ಅಂದವರು ಯಾರು ಅಂತ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನು ರೈತರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಟ್ಕೊಡೋದಿಲ್ಲ ಅಂತ ರೈತರು ಪ್ರತಿಭಟನೆಗೆ ಸಜ್ಜಾಗ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆಯ್ತು ಹೇಳಿ, ಅಲ್ಲಿ ಬರಲ್ವಾ ಹೇಳಿಗೆ? ಸಂಬಂಧಪಟ್ಟಂತೆ KIADB ವಿರುದ್ಧ ರೈತರು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಜಮೀನನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಅಂತ ಪ್ರತಿಭಟನೆಗೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಮುಂಬರುವಂತಹ ದಿನಗಳಲ್ಲಿ ಇದು ಅಲ್ಲೂ ಕೂಡ ಪ್ರತಿಭಟನೆಗೆ ಕಾರಣ ಆಗೋ ಸಾಧ್ಯತೆಗಳು ಇದ್ದಾವೆ. ಈ ಜಾಗದ ಸುತ್ತಮುತ್ತ ಇರುವಂತಹ ಜಮೀನದು ಸರಿಸುಮಾರು 165 ಎಕರೆ ಪ್ರದೇಶ, ಫಲವತ್ತಾಗಿರುವಂತಹ ಭೂಮಿ. ಆದರೆ ಅದನ್ನು ಕೂಡ ಈಗ ಒತ್ತುವರಿ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ.